ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನೋಡಿ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 7 ಗಂಟೆ ಆಗಕ್ಕೆ ಬಂದತ್ರಿ. 7:10 ಕಡಿಮೆ ಐತಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. 5:15 ಎದ್ದೀನಿ ರೀ. 5:15 ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕೋಳಿಗಳಿಗೆ ನೀರು ಹಾಕಿ ಬಂದೀನಿ ರೀ. ಒಂದು ಸ್ವಲ್ಪ ತಪ್ಪಲ ಹೋಗ್ದೀನಿ ರೀ. ತಿನ್ನಾಕತ್ತಾರ ಕೋಳಿ. ಆಡುಗಳಿಗೆ ನೀನು ಇನ್ನೂ ಹಾಕಿಲ್ಲ ರೀ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕೋತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೋಡಿ, ನಸಕನ್ಯಾಗ ಹಾಕಿನ್ರಿ ರಂಗೋಲಿ. ನೆಲ ಈಗ ಆರ್ಲಾಕತ್ತೈತೆ ನೋಡ್ರಿ. ಇನ್ನು ಇವ್ರು ಯಾರು ಎದ್ದಿಲ್ಲ ರೀ. 5:15 ಎದ್ದೀನಿ ರೀ. ಇವತ್ತು ಜಲ್ದಿನೇ ಎದ್ದು ಕಸ ಹೊಡ್ಕೊಂಡು ಆಲ್ರೆಡಿ ನಂದ ಪೂಜೆ ಕೂಡ ಆಗೈತ್ರಿ. ನೀರು ಕಾಯಿಸ್ಕೊಂಡು ಒಲೆ ಮ್ಯಾಗ ಜಾಕ ಮಾಡಿ ರೊಟ್ಟಿ ಮಾಡ್ಬೇಕಂತ ತೆಮೆ ಇಟ್ಟೇನಿ ರೀ ಒಲೆ ಮ್ಯಾಗ. ನೋಡಿ, ಪೂಜೆ ಕೂಡ ಆಗೈತಿ. ಆಂಜನೇಯನ ದರ್ಶನ ಮಾಡ್ಕೊಂಡು ನನ್ನ ಡೇ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಬೆಳಗ್ಗೆ ಯಾಕೋ ತಲೆ ದಿಮ್ಮಿ ಎನ್ನಾಕತ್ತೈತ್ರ. ಸ್ವಲ್ಪ ಚಹಾ ಮಾಡ್ಕೋಬೇಕು, ಕರಿ ಚಹಾ ಅಂಥೇಳಿ ನಿಂಬೆಯಲ್ಲಿ ಹರ್ಕೊಂಡು ಬಂದೀನಿ ರೀ. ಆಚೆ ಕಡೆ ನಮ್ಮ ತೋಟದಾಗ ಹೋಗಿ ನಿಂಬೆಯಲ್ಲಿ ಹರ್ಕೊಂಬಂದು ಚಹಾ ಮಾಡಾಕತ್ತೀನಿ ನೋಡ್ರಿ. ನಿಂಬೆಯಲ್ಲಿ ಹಾಕಿ ಚಹಾ ಯಾರೆಲ್ಲ ಕೊಡ್ತಿದ್ದೆ ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ, ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ ರೀ. ಲಿಂಬೆ ಹುಳಿ ತಪ್ಪಲ ಹಾಕಿ ಮಾಡೋದು ಚಲೋ ರೀ, ಆರೋಗ್ಯಕ್ಕೂ ಚಲೋ ರೀ. ಸ್ಮೆಲ್ಲು ಕೂಡ ಚೆನ್ನಾಗಿರ್ತೈತೆ ನೋಡಿರಿ ಸ್ನೇಹಿತರೆ. ಯಾಕೋ ತಲೆ ಒಂದು ಥರ ಪಿತ್ತ ಆದಂಗಾಗಿ ದಿಮ್ಮಿ ಆಗಾಕತ್ತಿದ್ರೆ ಅದಕ್ಕೆ ಚಹಾ ಮಾಡ್ಕೊಳಕತ್ತೀನಿ ರೀ. ನಾನೇನು ದಿನ ಚಹಾ ಕುಡಿಯಂಗಿಲ್ಲ ರೀ, ಬಿಟ್ಟಿನೀಗ. ಸಣ್ಣ ಬೊಗಣ್ಯಾಗ ಅಷ್ಟೇ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ. ರೊಟ್ಟಿ ಮಾಡ್ಬೇಕ್ರಿ. ರೊಟ್ಟಿ, ಪಲ್ಯ, ಬಟ್ಟೆ ಬಾಂಡೆ ಎಲ್ಲ ಮಾಡಿ ಕ್ಲೀನ್ ಅಷ್ಟು ಕೆಲಸ ಮುಗಿಸ್ಕೊಂಡೆ ಇವತ್ತು ಅಂಗಡಿಗೆ ಹೋಗ್ತೀನಿ ನೋಡ್ರಿ. ಇಟ್ಟು ಹೋದ್ನಿ ಅಂದ್ರೆ ರೀ ಅಲ್ಲೇ ಕೂತ್ ಬಿಡ್ತೀನಿ ರೀ. ನೀನು ಹಂಗಾಗಿಬಿಟ್ಟೈತೆ ರೀ. ಮಧ್ಯಾಹ್ನ ಬಂದು ಮಾಡ್ಬೇಕಂದ್ರೆ ಆಗಲಿಲ್ಲ ರೀ. ಅದಕ್ಕೆ ಇವತ್ತೆಲ್ಲ ಮುಗಿಸ್ಕೊಂಡು ಹೋಗಿ ಅಂಗಡಿಗೆ ಹೋಗ್ತೀನಿ ರೀ. ಅಲ್ಲಿ ತನಕ ಹೋಗೋದೇ ಇಲ್ಲ ನೋಡ್ರಿ. ನಿನ್ನೆ ಬೆಂಡೆಕಾಯಿ ಹೋಳಿದ್ದು ಹಾಗೆ ಅದಾವ್ರಿ. ಮಧ್ಯಾಹ್ನ ಬಂದು ಮಾಡಬೇಕು ಅಂದ್ಕೊಂಡೆ. ಯಜಮಾನ್ರು ಬಂದ್ರೆ ಅಂದ್ರೆ ಬಿಸಿ ರೊಟ್ಟಿ ಅದನ್ನು ಅವ್ರು ಬಂದೇ ಇಲ್ಲ ರೀ. ಬಂದಾರಿ ಅಕ್ಕಡೆ ಹೊಳ್ಳಿ ನೀನು ಹೇರ್ಕೊಂಡು ಹೋದ್ರಿ. ಹೊಳ್ಳಿ ಮಧ್ಯಾಹ್ನ ಬಂದು ಇದ್ದಿರೋದನ್ನು ಊಟ ಮಾಡಿ ಅಲ್ಲಿ ಕೈಪಲ್ಯದಾಗ ನೀರು ಬಿಟ್ಟಾರೆ. ಬಿಟ್ಟು ಅದನ್ನ ಕೆಲಸ ಮಾಡಿ ತಮ್ಮ ಜಾಕ ಮಾಡಿ ಹೋಗ್ಬಿಟ್ಟಾರೆ. ನಾನು ಬರಲಿಲ್ಲ ರೀ. ಯಾಕಂದ್ರೆ ಆಕಿ ಅವಿ ಇದು ಹೇಳ್ಸ್ಕೊಳಕತ್ತಿದ್ರಿ ಕಟಿಂಗ್ ಮಾಡೋದು. ಅದನ್ನು ಹೇಳಕತ್ತಿದ್ದೆ. ಬಿಟ್ಟು ಬರೋಕೆ ಬರೋದಿಲ್ಲ ರೀ. ಏನಾರಿ ನಾವು ಅದನ್ನು ಕೆಲಸ ಮಾಡಾಗ್ರಿ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ರೊಟ್ಟಿ ಪಲ್ಯ ಎಲ್ಲ ಕೆಲಸ ಮುಗಿಸಿ ಬರೋಕನ ಮತ್ತೆ ನಿಮ್ಗೆ ಸಿಗ್ತೀನಿ ನೋಡ್ರಿ. ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ರೊಟ್ಟಿ ಆಯ್ತು ರೀ. ಇಷ್ಟು ರೊಟ್ಟಿ ಮಾಡಿದೆ ರೀ. ಮತ್ತೆ 2 ದಿನ ನನಗೆ ಮಾಡೋಕ್ಕೆ ಇದು ಆಗಂಗಿಲ್ಲ ನೋಡಿ. ಅಷ್ಟು ರೊಟ್ಟಿ ಮಾಡೀನ್ರೆ ನೋಡಿರಿ. ಎಷ್ಟು ರೊಟ್ಟಿ. ಬೆಂಡೆಕಾಯಿ ಪಲ್ಯನೂ ಮಾಡಿದೆ ರೀ. ಸುಡ್ತೈತ್ರಿ, ನಾ ಗರಮ್ ಐತಿ. ಬೆಂಡೆಕಾಯಿ ಪಲ್ಯ ಮಾಡಿದೆ ನೋಡಿರಿ. ಇವಾಗ ಏನು ಮಾಡ್ತಾ ಇರ್ಬೋದು ಅಂತೇಳಿ ನಿಮ್ಗೆ ಕುತೂಹಲ ಇರ್ಬೋದು. ತೋರಿಸ್ತೀನಿ ಬರ್ರಿ. ಮತ್ತೇನು ಮಾಡಾಕತ್ತೀನಿ ರೀ. ಇನ್ನು ಬಾಂಡೆ ತೊಳ್ಕೊಂಬರ್ಬೇಕು, ಬಟ್ಟೆ ತೊಳೆದು ಹಾಕಬೇಕು. ಟೈಮರೇ 9:10 ಆಯ್ತು ರೀ. ರೊಟ್ಟಿ ಮುಗಿದ್ರಾಗನ 9:10 ಆಗೈತಿ. ಏನು ಮಾಡಾಕತ್ತಿರ್ಬೇಕು ತ ನೀವು ಗೆಸ್ಟ್ ಮಾಡಿ ನಾನು ಏನು ಮಾಡ್ತಾ ಇರ್ಬೋದಂತ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅನ್ಬೋದು ನೋಡಿ. ನಾನು ಭರ್ತಾ ಮಾಡಬೇಕು ಅಂತ ಅಂದ್ಕೊಂಡು ಬದ್ನಿಕಾಯಿ ಒಲಿ ಒಳಗಡೆನೆ ಈ ಕಡೆ ಸುಟ್ಕೊಳಕತ್ತೀನಿ ಸ್ನೇಹಿತರೆ. ಅದು ದಪ್ಪ ಇದೆ. ಇವೆರಡು ಸಣ್ಣದು ಸುಲ್ದಿನ್ರಿ. ಈಗ ಇನ್ನೂ ಒಂದು ಸುಲಿಬೇಕ್ರಿ. ಈ ಥರ ಸಿಪ್ಪಿ ತಕ್ಕೋಬೇಕು ನೋಡ್ರಿ. ಮ್ಯಾಗಿಂದ ತಾನಾಗೆ ಬರ್ತೈತೆ ಸ್ನೇಹಿತರೆ. ಅದು ಬೆಂಕ್ಯಾಗ ನಾವು ಹೊಳ್ಯಾಡಿಸಿ ಸುಟ್ಟಿವಂದ್ರೆ ರೀ, ಈ ಥರ ಸುಟ್ಟಿವಂದ್ರೆ ತಾನಾಗೇನೆ ಸಿಪ್ಪಿ ಬರ್ತೈತ್ರಿ ಮ್ಯಾಗ. ನಾನೇ ಉರಿ ಹಚ್ಚಿಲ್ಲ, ಏನೂ ಇಲ್ಲ ರೀ. ಬೆಂಕ್ಯಾಗನ ಸುಟ್ಕೊಂಡೀನಿ ನೋಡ್ರಿ. ಮತ್ತು ಇದನ್ನು ಎಣ್ಣೆ ಹಚ್ಚಿ ಕೂಡ ಗ್ಯಾಸ್ ಮೇಲ್ಗಡೆ ಸುಡ್ಬೋದ್ರಿ. ಸುಡ್ತೈತ್ರಿ. ಈಗಿನ ಹಿಡಿಯಕ್ಕೆ ಬರವಲ್ತ್ರಿ. ಅದು ಸುಟ್ಟು ಮಾಡ್ಬೋದ್ರೆ ನನಗೆ ಇದೇ ಥರ ಇಷ್ಟ ರೀ. ಯಾಕಂದ್ರೆ ನಮ್ಮ ಮೂವರು ಇದೇ ಥರ ಮಾಡ್ತಿದ್ರೆ ನನಗೆ ಅದ ರೂಢ ಆಯ್ತು ರೀ. ಎಣ್ಣೆ ಹಚ್ಚಿ ಗ್ಯಾಸ್ ಮ್ಯಾಗ ಸುಟ್ಬೋದು ನನಗೆ ಇದು ಆಗಂಗಿಲ್ಲ ರೀ. ಈ ಥರನ ಸಿಪ್ಪಿ ಬಂದುಬಿಡ್ತೈತ್ರಿ ಮ್ಯಾಗ. ಬೆಳ್ಳುಳ್ಳಿ ಇದಕ್ಕೆ
ಹಣ್ಣು ಮೆಣಸಿನ್ಕಾಯಿ ಇದ್ರೆ ಹಣ್ಣು ಮೆಣಸಿನ್ಕಾಯಿ ಹಾಕ್ಬೋದು. ನನಗೆ ಮಸಾಲೆ ಖಾರ ಹಾಕಿ ಟೇಸ್ಟ್ ಆಗ್ತೈತೆ ಸ್ನೇಹಿತರೆ. ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ರೆ ಏನಾಗ್ತೈತಿ, ಹಸಿ ಮೆಣಸಿನ್ಕಾಯಿ ಹುರ್ಕೋಬೇಕು. ಮತ್ತು ಅವ್ರನ್ನ ಖಾರ ಕಡಿಮೆ ಇರ್ತಾವೆ. ನಮಗೆ ಖಾರಕ್ಕೆ ಅನುಗುಣವಾಗಿ ಮಸಾಲೆ ಖಾರ ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದ್ರೆ ಅಂತೂ 1 ರೊಟ್ಟಿ ತಿನ್ನೋರಿ 4 ರೊಟ್ಟಿ ತಿಂತಾರೆ. 1 ರೊಟ್ಟಿ ತಿನ್ನೋರು 4 ರೊಟ್ಟಿ ಅಂತೂ ತಿನ್ನೋದಂತೂ ಗ್ಯಾರಂಟಿ ರೀ. ಯಾಕಂದ್ರೆ ಅಷ್ಟು ಮಸ್ತ್ ಇರ್ತೈತೆ ರೀ. ಬರ್ತಾ ಒಂದ್ಸಲ ಮಾಡಿ ನೋಡ್ರಿ. ಬರ್ರಿ ಇದನ್ನು ಹೆಂಗೆ ಮಾಡ್ತೀನಂತ ಮಾಡಿದ ಬೇಕಾದ್ರೆ ತೋರಿಸ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಅಂಗಡಿಗೆ ಬಂದು ಕಸ ಹೊಡಿಗಿ ಆಡುಗಳನ್ನೆಲ್ಲ ಮೊದಲೇ ಕಟ್ಟಿ ಹೋಗಿದ್ದೆ. ಕುರ್ಕುರಿ ಹಾಕಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಕರೆಂಟ್ ಇಲ್ಲ ರೀ, ರಾತ್ರಿ ಅಷ್ಟೇ ಕರೆಂಟ್ ಇದ್ದು ರೀ. ಇಷ್ಟೊತ್ತನ ಕೂತಾರಿ, ಈಗ ಬರ್ತಾವ ಆಗ ಬರ್ತಾವತ್ತೆ, ಬರ್ತಾನೆ ಇಲ್ಲ ರೀ. 2 ಗಂಟೆ ಆಗೈತೆ ಟೈಮ. ಬ್ಲೌಸ್ನ ಹೊಲಿಬೇಕು ಅಂತ ಅಂದ್ಕೊಂಡಿನಿ. ಅಜ್ಜಿ ಕೂತಾರಿ ಇಲ್ಲೇ ಮೋಶಾಯಿ, ಆಕಿ ಜೊತೆ ಮಾತಾಡ್ಕೋತ ಅದು ಬೆನ್ನು ತಿಕ್ಕೋದು, ಬೆನ್ನು ಕೆರ್ಕೋದು ನೋಡ್ರಿ. ಕೈ ಮೋಶಿ ಬೆನ್ನು ಕೆರ್ಕೊಳ್ದು, ಬೆನ್ನು ಕೆರ್ಕೊಳ್ದು ಕೈ ನೋಡ್ರಿ. ಅದು ಗುಡಿ ಕೊಟ್ಟವರು ಅಜ್ಜಿ ಒಬ್ಬಾಕೆ ಆಂಟಿ ಇದ್ದಾರಲ್ಲ, ಆಕೆ ಆಂಟಿ ಕೊಟ್ಟು ಹೋಗ್ಯಾರ ನನಗೆ. ನಾನು ಏನು ಮಾಡ್ತಿದ್ದೆ, ಹೊಲಿ ಮುಂದೆ ಏನಾದರೂ ಈಗ ಬೆನ್ನು ತುರ್ಸ್ಲಾಕತ್ತದ್ರೆ ಕತ್ರಿ ತೊಗೊಂಡು ಹಿಂಗೆ ಮಾಡಿ ಕೆರ್ಕೋದ್ರಿ. ದೊಡ್ಡ ಕತ್ರಿ ತೊಗೊಂಡ, ಇಲ್ಲಾಂದ್ರೆ ಸ್ಕೇಲ್ ತೊಗೊಂಡು ಹಿಂಗೆ ಕೆರ್ಕೋತಿದ್ದೆ. ಅದು ನೋಡಿ ಆಕಿ ತನ್ನ ಹಂತ್ಯಾಕೆ ತೊಗೊಂಡು ಬಂದಿದ್ದೊಳಗೆ ಗೊತ್ತಿಲ್ಲ, ಏನೋ ತಂದು ಕೊಟ್ಟಾಳ ಗೊತ್ತಿಲ್ಲ ಸ್ನೇಹಿತರೆ. ಅದನ್ನ ಕೊಟ್ಟು ಹೋಗಿದ್ದು. ಇವೆರಡು ಬ್ಲೌಸ್ನ ಹೊಲಿಬೇಕು ಅಂದ್ಕೊಂಡು ಖಾಲಿಲೆ ಪೆಡಲ್ಲೇ ತುಳಿದು ನೋಡ್ರಿ. ಲೈಟ್ ಇಲ್ಲ ರೀ, ಪೆಡಲ್ಲೇ ಖಾಲಿಲೆ ತುಳಿದು ಸ್ಟಿಚ್ ಮಾಡ್ಬೇಕು ನೋಡ್ರಿ. ಬರ್ರಿ ಎಷ್ಟು ಆಗ್ತೈತೆ ಅಷ್ಟು ಮಾಡ್ತೀನಿ ರೀ. ಸುಮಾರು ದಿನ ಆಯಿತು ಖಾಲಿಲೆ ತುಳಿದು ಬಿಟ್ಟಿದ್ದೀವು. ಈಗ ರೂಢ ತಪ್ಪಿದಂಗೆ ಆಗೈತೆ ರೀ. ಏನು ಮಾಡಕ್ಕೆ ಬರ್ದಿಲ್ಲ ರೀ, ಕರೆಂಟ್ ಇಲ್ಲ. ಇನ್ನು ಕರೆಂಟ್ ಕೈ ಕೊಟ್ಟಾಗ ಏನು ಮಾಡ್ದು, ಕಾಲೇ ಗತಿ ಅಂದ್ಕೊಂಡು ಹೊಲಿಬೇಕ್ರಿ. ಅತ್ತೇಳಿ ಇವತ್ತು ಟ್ರೈ ಮಾಡಾಕತ್ತೀನಿ ರೀ. ಬರ್ರಿ ಎಷ್ಟು ಆಗ್ತೈತಿ ಹೊಲಿದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. 2 ತೊಗೊಂಡೀನಿ ರೀ, ಪ್ಲೇನ್ ಬ್ಲೌಸ್ ಅದಾವ್ರೆ. ನೋಡೋಣ್ರಿ ಎಷ್ಟು ಆಗ್ತೈತಿ ಅಷ್ಟು ಹೊಲಿಬೇಕು ಅಂದ್ಕೊಂಡಿನಿ. ಮಷಿನ್ಕ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡಿಬಿಡುದ್ರಿ. ಬರ್ರಿ ಸ್ನೇಹಿತರೆ, ಬ್ಲೌಸ್ ಅಷ್ಟೆಲ್ಲ ಹೊಲಿಯೋದವ್ರಿ. ಕವರ್ ನಾನು ತುಂಬಿದ್ದು ಎಷ್ಟು ದಿನ ಆಯ್ತು ರೀ, 15 ದಿನ ಆಯ್ತು ನಾನು ಸ್ಟಿಚಿಂಗ್ ಬಿಟ್ಟು ಹೊಲಿಯೋದನ್ನು ಬಿಟ್ರೆ ಹೊಲಿಯೋಕ್ಕಾಗೋದಿಲ್ಲ ರೀ. ಇದನ್ನು ಸ್ಟಿಚಿಂಗ್ ಮಾಡ್ತಿದ್ದೀವಂದ್ರೆ ಬಿಡೋಕ್ಕಾಗಂಗಿಲ್ಲ, ಆ ಥರ ಇರ್ತೈತೆ ನೋಡಿ. ಬರೀ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಹೆಂಗೆ ಹೋಯ್ತೋ ಗೊತ್ತಾಗಲಿಲ್ಲ ಸ್ನೇಹಿತರೆ. ಅದು ಒಂದು ಬ್ಲೌಸ್ ಕಂಪ್ಲೀಟ್ ಆಗಕ್ಕೆ ಬಂದಿತ್ತು, ಬೆಳಕು ಕಾಣ್ತಾ ಇಲ್ಲ ಒಳಗಡೆ. ಟಾರ್ಚ್ ಹಚ್ಕೊಂಡು ಬ್ಲೌಸ್ ತೋಳಟ್ಟು ಅಟ್ಯಾಚ್ ಮಾಡಿದೆ. ಸೈಡ್ ಪೆಟ್ಟಿಂಗ್ ಮಾಡೋದು ಉಳಿತು. ಮತ್ತು ಆಡುಗಳನ್ನ ಬಿಟ್ಟಿದ್ದೆ, ಅದು ದೊಡ್ಡ ಆಡ ಕಟ್ಟಿದ್ದೆ ರೀ, ಅದನ್ನು ಕೂಡ ಬಿಟ್ಟಿನಿ ನೋಡ್ರಿ. ಈಗ ಆಡುಗಳ ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಅದು ಇವಾಗ ಅದಕ್ಕೆ ಡೆಲಿವರಿ ಟೈಮಿಂಗು ಸಮೀಪ ಬರ್ತಾ ಇದೆ. ಸ್ವಲ್ಪ ಅಡ್ಡಾಡ್ರ ಮನುಷ್ಯರ್ಗತ್ಲಿನ ರೀ, ಪ್ರಾಣಿಗಳಿಗೂ ಕೂಡ ಕಾಲು ಸಡ್ಲಾಯ್ತಂದ್ರೆ ಅದ್ರದ್ದು ಡೆಲಿವರಿ ಟೈಮ್ ಬರೋದು ಒಂದು ಸ್ವಲ್ಪ ಈಜಿ ಆಗ್ತೈತಿ. ನಾರ್ಮಲ್ ಡೆಲಿವರಿ ಅಂತೀವಲ್ಲ, ನಮಗೆಲ್ಲ ಅಡ್ಡಾಡ್ರೆ ಮನುಷ್ಯರಿಗೆ ನಾರ್ಮಲ್ ಡೆಲಿವರಿ ಐತಿರಿ. ಅವಕ್ಕೆ ಆಡುಗಳಿಗೆ ಏನೈತಿ, ಸ್ವಲ್ಪ ಅವ್ರ ದೇಹ ಭಾರ ಕಡಿಮೆ ಆಗ್ತೈತಿ. ಸ್ವಲ್ಪ ಅಡ್ಡಾಡ್ರಿ ಕಟ್ಟಿದಲ್ಲಿ ಕಟ್ಟನ ಕೈಕಾಲ ಇದು ಆದಂಗೆ ಆಗ್ತಾವತ್ತೇಳಿ ನೋಡಿ. ಸಂಜೆ ಆಗೈತಿ ಪೂರ ನೋಡಿ. ನೇಚರ್ ಯಾವ ಥರ ಇರ್ತೈತ್ರಿ ಸಂಜೆ ಹೊತ್ತು. ಒಂದು ಸ್ವಲ್ಪನಾದ್ರೂ ಹೊರಗಡೆ ಗಾಳಿ ತಗೊಂಡ್ರನ ಮನಸ್ಸಿಗೆ ಇದು ಆದಂಗೆ ಆಗ್ತೈತೆ ನೋಡಿ ಸ್ನೇಹಿತರೆ. ಆಂಜನೇಯನ ದರ್ಶನ ಮಾಡ್ಕೊರಿ ನೀವು ಕೂಡ ನೋಡಿ. ಇನ್ನೊಂದೆರಡು ಆಡ ಈ ಕಡೆ ಹೋಗ್ಯಾವ್ರಿ, ಅವು 2 ಮೇಯಾಕತ್ತಾವ. ಇಲ್ಲಿ ಈ ಕಡೆ 2 ಅದಾವ ನೋಡ್ರಿ. ಏನು ಇದ್ದಿದ್ದು ತಿನ್ಕೋತ ನಿಂದಿರ್ತಾವ್ರಿ ಅಷ್ಟೇ. ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ಕರೆಂಟ್ ಇಲ್ಲ ರೀ, ಚಾರ್ಜಿಂಗ್ ಸ್ವಲ್ಪ ಚಾರ್ಜರ್ ಬಲ್ಪ್ ಐತ್ರಿ ಒಳಗೆ. ನಿನ್ನೆ ನೈಟ್ ಒಂದು ಸ್ವಲ್ಪ ಹತ್ತಿತ್ತು, ಅದು ಅಷ್ಟೇ ಚಾರ್ಜ್ ಜಗ್ಗೈತ್ರಿ. ಕುಡ್ಡಂಗೆ ಹತ್ತಿಬಿಟ್ಟೈತೆ ನೋಡ್ರಿ. ಯಾರೇ ಫೀಸ್ ಹಾಕಿರ ಇನ್ನು ಅಂಗಡಿಯಾಗ ಸ್ವಲ್ಪ ಕರೆಂಟ್ ಬರ್ತೈತ್ರಿ, ಇಲ್ಲಾಂದ್ರೆ ಇಲ್ಲ ನೋಡಿ ಸ್ನೇಹಿತರೆ. ಒಂದು ಲೈನ್ ಫೀಸ್ ಹೊಂಟೈತ್ರಿ ಆ ಟೀಶ್ಯಾಗ ಇದು ಆಗಲ್ಲ ಬಡ್ಗಿ ಇಟ್ಟಾರ ನೋಡ್ರಿ. ಅವ್ರು ಗಿರ್ನಿಯವ್ರು ಬಂದ್ರಂದ್ರೆ ಹಾಕಿರ್ತಾರೆ. ಹಾಕೋಣ ನಾವು ಸ್ವಲ್ಪ ಲೈಟ್ ಹತ್ತೈತ್ರಿ, ಇಲ್ಲಾಂದ್ರೆ ಹತ್ತವಲ್ತ್ರಿ. ಹುಕ್ಕರೆ ಚೇಂಜ್ ಮಾಡಿ ಹಾಕಂದ್ರೆ ನಮ್ಮ ಯಜಮಾನ್ರ ಮನೆಯಾಗ ಇರಂಗಿಲ್ಲ ರೀ, ಏನು ಮಾಡೋದ್ರಿ. ಅವರು ತಮ್ಮ ಗಿರಕಿ ಬರೋಣ ಆ ಬಡ್ಗಿಲಿ ಎತ್ತಿ ಹಾಕಿ ಹೋಗ್ತಾರೆ. ಮತ್ತು ಗಾಳಿಗೆ ಬಿದ್ದಿರ್ತೈತ್ರಿ.
ಮತ್ತೆ ಹೋಗ್ಬಿಡ್ತೈತಿ ನೋಡ್ರಿ. ಏನಿಲ್ಲ ನೋಡಪ್ಪ, ಅಣ್ಣ ಹೋಗ್ಯಾನ ಕಬ್ಬು ಹೆರ್ಕೊಂಬರಾಕ. ಬಾ ಬಾ ಬಾ. ಸಂಜೆ ಹೊತ್ತು ಒಂದು ಸ್ವಲ್ಪ ವಾಕ್ ಮಾಡ್ರಿ ಅಂತಂತೀರಿ. ಯಾಕಂದ್ರೆ ಕಾಲೇ ನಮ್ಗೆ ವಾಕ್ ಮಾಡೋಕ್ಕಾಗಂಗಿಲ್ಲ ರೀ. ಊಟ ಆದ ತಕ್ಷಣ ಇನ್ನು ಒಂದು ಸ್ವಲ್ಪ ನಾವು ಬಿಡು ಇರ್ತೈತೆ, ಅವಾಗ ಮನ್ಕೊಳ್ದು ಒಂದು ಸ್ವಲ್ಪ ಲೇಟ್ ಆದ್ರೆ ಆಗಲ್ಲಾಗ್ತೇಳಿ ಅವಾಗ ವಾಕ್ ಮಾಡ್ತೀನಿ ರೀ. ಈಗ ಇಲ್ಲಿ ಗಿರೇಕ್ ಬರ್ತಿರ್ತಾವೆ, ಸುಮ್ಮ ಆಡ್ ತೊಗೊಂಡು ಅಷ್ಟೇ ಇದು ಮಾಡ್ತೀನಿ ನೋಡಿರಿ. ಟೇಪ್ ಹಚ್ಕೊಂಡು ಬಂದ್ರಿ ಯಾರ, ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮನೆಗೆ ಬಂದು ಊಟ ಮಾಡಿ ಇವತ್ತು ಇಡೀ ದಿನ ಹೆಂಗೆ ಹೋಯ್ತೋ ಗೊತ್ತಾಗಲಿಲ್ಲ ರೀ. ನಿನ್ನೆ ಸಂತಿ ತೊಗೊಳ್ದ್ರಣ ಆಗಿದ್ದು ಸ್ನೇಹಿತರೆ. ಇವತ್ತು ಬೆಳಗ್ಗೆ ರೊಟ್ಟಿ ಪಲ್ಯ ಮತ್ತು 3 ದಿನದ ಬಟ್ಟೆ ಇದ್ದು ಅವತ್ತು ಬಟ್ಟೆ ತೊಳೆದು ಹಾಕೋದು, ಬಾಂಡೆ ತೊಳೆದು, ಮನೆ ಕೆಲಸನ ಬೆಳಗ್ಗೆ ಮುಗಿಸಿ ಹೋಗಿದ್ದೆ. ಮಧ್ಯಾಹ್ನ ಬರಲಿಲ್ಲ ರೀ ಊಟ ಮಾಡೋಕೆ. ಬಟ್ಟೆ ಸ್ಟಿಚಿಂಗ್ ಮಾಡಬೇಕು ಅಂದ್ಕೊಂಡು ಬೆಳಗ್ಗೆ 5:30 ಎದ್ದೀನಿ ರೀ ಇವತ್ತು. ಆದರೂ ಕೂಡ ಆಗಲಿಲ್ಲ ಸ್ನೇಹಿತರೆ. ಯಾಕಂದ್ರೆ ಕರೆಂಟೇ ಇಲ್ಲ ರೀ. ಇಲ್ಲಿ ಎಲ್ಲ ಕಡೆ ಅದಾವ ರೀ, ಆದ್ರೆ ನಮ್ಮ ಅಂಗಡಿಯಾಗ ಅಷ್ಟೇ ಕರೆಂಟ್ ಹತ್ತಾ ಇಲ್ಲ. ಅಲ್ಲಿ TC ಒಳಗಡೆ ಪೀಸ್ ಹೋಗೈತ್ರಿ. ಒಂದು ಪೀಸ್ ಹೋಗಿ ಅದು ಹಾಕಿದ್ರೆ ಮಾತ್ರ ಗಿರ್ನಿಗಳು ಹಿಂಗೆ. ಈಗ ಹೆಂಗಂದ್ರೆ ಅಂಗಡಿದು ವೇಟ್ ಜಾಸ್ತಿ ಆಗ್ತೈತ್ರಿ. 500 ವೇಟಿಂದು ನಮ್ಮದು ಮೀಟ್ರ್ ಐತ್ರಿ. ಅಲ್ಲಿ ಒಂದು ಲೈನ್ ಏನಾದರೂ ಪೀಸ್ ಇದು ಆಯ್ತಂದ್ರೆ ಲೈಟ್ ಹತ್ತಂಗೆ ಇಲ್ಲ ಅಂಗಡಿಯಾಗ. ಮನೆ ಒಳಗಡೆನೂ ಹೆಂಗೈತಂದ್ರೆ ಮನೆ ಒಳಗಡೆ ಹತ್ತಾವ್ರಿ, ಮನೆಗಳ್ದು ಅಂಗಡಿ ಒಳಗೆ ಹತ್ತಂಗಿಲ್ಲ ರೀ. ಅಲ್ಲಿ ವ್ಯಾಪಾರ ಕೂಡ ಇಲ್ಲ ರೀ ಇವತ್ತು. ಅಷ್ಟು ತಕ್ಕ ಮಟ್ಟಿಗೆ ವ್ಯಾಪಾರ ಆಗಲಿಲ್ಲ. ನಾನೇನು ಭಾಳ ತಲೆ ಕೆಡ್ಸ್ಕೊಂಗಿಲ್ಲ ರೀ ವ್ಯಾಪಾರದ ಬಗ್ಗೆ. ಯಾಕಂದ್ರೆ ಒಂದೊಂದು ದಿನ ಆಗ್ತೈತಿ, ಒಂದೊಂದು ದಿನ ಆಗಂಗಿಲ್ಲ ರೀ. ನೋಡಿ ನನ್ನ ಕಣ್ಣು ಹೆಂಗಂದ್ರೆ ರೀ, ಮೊಬೈಲ್ ಟಾರ್ಚ್ ದೂರ ಹಿಡಿದ್ರೆ ಒಂದು ಸ್ವಲ್ಪ ಕಣ್ಣಿಗೆ ಇದು ಆಗ್ತೈತೆ ರೀ. ಸಮೀಪ ತೊಗೊಂಡ್ರೆ ಕಣ್ಣು ಯಾಕೋ ಕುಕ್ಕಿದಂಗೆ ಆ ಥರ ಆಗಕತ್ರಿ. ಅದಕ್ಕೆ ದೂರ ಹಿಡ್ದೆ ನೋಡ್ರಿ. ಆಗ ವ್ಯಾಪಾರ ಆಗೈತ್ರಿ. ಭಾಳ ಏನಾಗಿಲ್ಲ. ನಮ್ಮ ಯಜಮಾನ್ರಿಗಂದೆ ಕರೆಂಟ್ ಇಲ್ಲ ರೀ. 4 ದಿನ ಆಯಿತು. ನಾನು ಬಟ್ಟೆ ಸ್ಟಿಚ್ ಮಾಡೋದು ಆಗೋಲ್ತು. ಇಷ್ಟು ದಿನ ಬರೀ ಹೆಲ್ತ್ ಪ್ರಾಬ್ಲಮ್ ಆಯ್ತದ ಎಲ್ಲರಿಗೂ ಹೇಳಿನು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಆರಾಮಾದಂಗೆ ಅನಿಸ್ಲಾಕತ್ತೈತಿ. ನಾನು ಬಟ್ಟೆ ಹೊಲಿತೀನಿ ರೀ. ನನಗೆ ಕರೆಂಟ್ದು ಹೆಂಗಾರ ವ್ಯವಸ್ಥೆ ಮಾಡಿಕೊಡ್ರಿ, ಬೇರೆ ಕಡೆ ಆದರೂ ಹುಕ್ಕ ತೆಗೆದು ಹಾಕ್ರಿ ಅಂತ ಅಂದೆ ರೀ. ಇವತ್ತು ಸಂಜೆ ಮನೆಗೆ ಬಂದಿದ್ರಿ ಆಗಳೇ ರೀ. ನಾನು ಅಂಗಡಿ ಹಿಕ್ಕೊಂಡು ಬರೋ ಮುಂದೆ ಬಂದು ಆಡುಗಳಿಗೆ ಒಂದು ಸ್ವಲ್ಪ ವಾಡಿ ತೊಗೊಂಡು ಬಂದಿದ್ರಿ. ಒಗೆದು ಆದ್ರಿ. ಊಟ ಹಾಕೋತಾ ಇದ್ದೆ. ಊಟ ಮಾಡ್ಬರ್ರಿ ಅಂದೆ. ಊಟ ಮಾಡ್ಬರ್ರಿ ಅಂದೆ ಏನೋ ಗೊತ್ತಿಲ್ಲ ನನಗೂ ಅಷ್ಟೇ. ಮಾಡಂಗೆ ಇಲ್ಲ ರೀ ಅವ್ರು. ಯಾಕಂದ್ರೆ ಗಾಡಿ ಮ್ಯಾಗ ಮನೆ ಹೋಗೋದಿತ್ತಂದ್ರೆ ರೀ ಮಾಡೋದೇ ಇಲ್ರಿ ಅವ್ರು. ನೋಡ್ರಿ ನನ್ನ ಮೆಡಿಷನ್ಗಳು ಕಿಡ್ಕ್ಯಾರಿ ಮೆಡಿಷನ ಕಾಣ್ತಾವ್ರಿ. ಇವು ಇಲ್ಲಿ ಲೋಕಲ್ ದವಾಖಾನೆ ತೋರಿಸಿದ್ರು ಸ್ನೇಹಿತರೆ. ಇವು ಮತ್ತು ಬಿಜಾಪುರದಾಗ ತೋರಿಸ್ಕೊಂಡು ಬಂದಿದ್ದು. ಅವಿನ ಅಲ್ಲೇ ಕವರ್ದಾಗದವ್ರಿ. ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕ್ರಿ. 5 ಟ್ಯೂಬ ಇಷ್ಟು ಮರುಗೆಡೆದನ್ರಿ. ನಾನು ಹೋಗು ಯಾರನ್ನಾದ್ರೂ ಕರ್ಕೊಂಡು ಹೋಗುತ್ತಾರೆ ಯಜಮಾನ್ರು. ಕರ್ಕೊಂಡು ಹೋಗಂದ್ರೆ ಕೂಡ ನಾನು ಏನಾದರೂ ಸ್ವಲ್ಪ ಆರಾಮಾದಂಗೆ ಆತಂದ್ರೆ ರೀ ಅದನ್ನು ಬಿಡ್ತೀನಿ ರೀ. ಮೆಡಿಷನ್ಗಳು ತೊಗೊಳಂಗಿಲ್ಲ. ಹಾಸ್ಪಿಟಲ್ಗೂ ಜಾಸ್ತಿ ಅದ್ರ ಬಗ್ಗೆ ತಲೆನ ಕೆಡಿಸ್ಕೊಳಂಗಿಲ್ಲ ನೋಡ್ರಿ. ನಾನು ಬಿಡ್ತೀನಿ ರೀ. ಅದೇ ಜಲ್ದಿನೇ ನನಗೆ ಹುಷಾರ ಆಗೋದೇ ಇಲ್ಲ ನೋಡ್ರಿ. ಅದು ಮೆಡಿಷನ ಪೂರ ಆಗೋ ಮಟ್ಟ ತೊಗೋಬೇಕಂತ ಡಾಕ್ಟರ್ ಹೇಳ್ತಾರೆ. ಮತ್ತು ಇಂಜೆಕ್ಷನಿಗೆ ಕೊಟ್ಟಾರಂದ್ರೆ ಅವ್ನು ಬರಬೇಕಾಗಿತ್ತು. ನಾನು ಹೋಗಲಿಲ್ಲ ರೀ. ಎಲ್ಲಿ ಇಂಜೆಕ್ಷನ್ ಮಾಡೋದು ಮೊದಲೇದು ಮಾಡಿದ್ದು ಸಿಕ್ಕಾಪಟ್ಟೆ ಪೇನ್ ಆಗಕತ್ತವ. ಮತ್ತೆ ಎಲ್ಲಿ ಮಾಡಿಸ್ಕೊಳತ್ತೇಳಿ ನಾನು ಭಾಳ ಜಾಸ್ತಿ ತಲೆ ಕೆಡಿಸ್ಕೊಲಿಲ್ಲ ಅವನ. ಈಗ ನಡ್ಯಾಕತ್ತ ನಾನು ಏನಾಗ್ತೈತ್ರಿ, ಸುಸ್ತು ಬರ್ತೈತ್ರಿ. ಈಗ ಒಂದು ಸ್ವಲ್ಪ ಮ್ಯಾಗ ವಾಕಿಂಗ್ ಹೋಗ್ಬೇಕಂದ್ರೆ ರೀ ಲೈವ್ ಹೋಗಿದ್ದೆ. ಸ್ವಲ್ಪ ಲೈವ್ ಹೆಂಗಾರೆ ಮಾಡಿ $1 ಕಂಪ್ಲೀಟ್ ಮಾಡ್ಕೋಬೇಕು, ಜಲ್ದಿನ ಪೇಮೆಂಟ್ ಬರುವಂಗೆ ಮಾಡ್ಕೋಬೇಕನ್ನೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ವ್ಯೂಸ್ ಭಾಳ ಇಲ್ಲ ಸ್ನೇಹಿತರೆ. ಏನು ಮಾಡಿ 100 ವ್ಯೂಸ್ ಆಗಬೇಕಾದ್ರೆ ಒದ್ದಾಡಿ ಹೊಂಟೈತ್ರಿ. ಯಾಕೋ ಏನೋ ವ್ಯೂಸ್ ಬರ್ತಾನೇ ಇಲ್ಲ, ಜಾಸ್ತಿ ಜನ ನೋಡ್ತಾನೆ ಇಲ್ಲ. ಏನು ಇಷ್ಟ ಆಗ್ತೈತೆ ಇಲ್ಲ ಗೊತ್ತಿಲ್ಲ, ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾವಿಲ್ಲೋ ಗೊತ್ತಿಲ್ಲ. ಮೊದಲೆಲ್ಲ ಎಷ್ಟು ವ್ಯೂಸ್ ಎಷ್ಟು ಜನ ನೋಡ್ತಿದ್ರು. ಅದಕ್ಕೆ ನಾನು ಇವಾಗ ವ್ಯೂಸ್ ಇಲ್ಲ ಅಂತ ಬಿಟ್ಟನಂದ್ರೆ ಇರೋ 150 ಇಷ್ಟು ವ್ಯೂವರ್ಸ್ ಕೂಡ ಕಡಿಮೆ ಆಗ್ತಾರೆ ಒಂದಿನ ಬಿಟ್ಟನಂದ್ರೆ. ಅದು ನನ್ನ ಆ ಥರನೂ ಆಗಿ ಹೋಗೈತ್ರಿ. ಒಂದೊಂದು ದಿನ 2 ದಿನ ನನ್ನ ವಿಡಿಯೋಗಳು ಗ್ಯಾಪ್ ಆದಾಗ ಈಗ ಎಷ್ಟೋ ಚಂದಂದು
ಎಷ್ಟೋ ಕ್ಲಿಯರಾಗಿ ವಿಡಿಯೋ ಮಾಡಿದ್ರು ಕೂಡ ಆ ವಿಡಿಯೋನು ಓಡಂಗೆ ಇಲ್ಲ ರೀ. ಅದಕ್ಕೆ ಎಷ್ಟು ಬರ್ತಾವೆ ಬರಲಿ ವ್ಯೂಸ್, ಹಾಗೆ ಹಾಕ್ತಾ ಇದ್ದೀನಿ ರೀ ವಿಡಿಯೋ. ಒಂದು ಬ್ಲೌಸ್ ಅಂತೂ ಅದು ಕಂಪ್ಲೀಟ್ ಆಗಕ್ಕೆ ಬಂದಿತ್ತು. ಇದು ಬ್ಲ್ಯಾಕ್ ಕಲರ್ ಐತೆ ಹೊಲಿತಾ ಇರೋದು. ಮತ್ತು ಈಗ ಲೈಟಿಂದ ಒಂದು ಸ್ವಲ್ಪ ಬೆಳಕಿತ್ತಂದ್ರೆ ರೀ ಅಲ್ಲಿ ಹೊಲಿಲಾಕ ನನಗೆ ಇದು ಆಗ್ತಿತ್ತು, ಬೆಳಕನ ಕಾಣಲಿಲ್ಲ. ಸೈಡ್ ಫಿಟ್ಟಿಂಗ್ ಅಟ್ ಮಾಡಿದ್ರೆ ಒಂದೇ ಬ್ಲೌಸ್ ಆಯ್ತು ರೀ ಇವತ್ತು. ಅದೊಂದು ಆದ್ರೆ ಒಂದು ಬ್ಲೌಸ್ ಆಯ್ತು. ಯಾಕಂದ್ರೆ ಹೊಲಿಯಾಕತ್ತಿದ್ದೆ ರೀ. ಒಬ್ರು ಕಸ್ಟಮರು ನಮ್ಮ ಊರಾಗ ನವ್ರ ಗೌಡ್ರ ಮನ್ಯಾನವ್ರಿ, ಅವರು ಕಾಯಂ ಕಸ್ಟಮರ್. 12 ವರ್ಷ ಆಯ್ತು ನನ್ನ ಕಡೆನ ಬಟ್ಟೆ ಹೊಲಿಸ್ಕೋತಾರೆ. ಇವಾಗ ಮೊನ್ನೆನ ಏನೋ ಅವರು ಕಂಪ್ಲೀಟ್ ಮಾಡಿನ ಅವ್ರ ಮಗಳು ಇನ್ನೂ 2 ಬ್ಲೌಸ್ ಇದ್ರು ನನ್ನ ಕಡೆ. ಯಾಕಂದ್ರೆ ಆಕೆ ಅವಿ ಅಳತಿ ಇದ್ದಿದ್ದಿಲ್ಲ, ಅಳತಿ ತೊಗೊಂಡು ಹೋಗಿದ್ರು, ಅಳತಿ ಇರ್ಲಾರ ಬಟ್ಟೆ ಯಾಕಂದ್ರೆ 2 ಉಳಿದಿದ್ದು ರೀ. 2 ಉಳಿದಿದ್ದು ಇನ್ನು ಯಾವಾಗ ಬರ್ತಾ ಏನವ ತಂಗಿ ತಂದಿದ್ರಿ, ಹೊಲಿಬೇಡ ಅಂದಾರ. ನಾನು ಬಿಟ್ಟು ಅಳತಿನೇ ಇಲ್ಲ, ನಾನು ಹೆಂಗೆ ಹೊಲಿಬೇಕ್ರಿ? ಒಂದು ಕಟ್ ಮಾಡಿ ಹೊಲ್ದಿದ್ದೆ ರೀ, ಅದನ್ನೊಂದು ಅಳತಿಗೆ ಹಾಕ್ಕೊಂಡು ಹೋಗಕ್ಕೆ ಒಯ್ದವ್ರಿ. ಒಯ್ದಿದ್ದು ಅದು ಹಂಗೆ ಉಳಿದಿತ್ರೆ. ಮತ್ತು ಅವರು ಬ್ಲೌಸ್ಗಳನ್ನು ಒಯ್ದಿದ್ರಿ. ಒಂದು ತೋಳ್ನಾಗ ಸ್ವಲ್ಪ 2 ಡಿಲ್ಲ ಆಗ್ಯಾವತ್ತೇಳಿ ಹಂಗೆ ತೊಗೊಂಬಂದಿದ್ದು, ಅದನ್ನ ಇಟ್ಟು ಹೋಗಿದ್ರೆ ಅವ್ರ ಸೈಜ್ ಇದ್ರೆ ನಾವು ಹಿಡಿದ ಬಡಗನೆ ಹೊಲಿಯಾಕೆ ಬರ್ತೈತ್ರಿ. ಹಾಗೆ ಕವರ್ನಾಗ ಹಾಕಿಟ್ಟಿದ್ರಿ. ಇವತ್ತು ಅದನ್ನೊಂದು ಹಿಡಿದು ಕೊಟ್ಟೆ ರೀ. ಅವ್ರದ್ದೊಂದು ಮತ್ತು ಹಳೇದು ಲುಂಗಿ ತೊಗೊಂಬಂದಿದ್ರಿ, ಅದು ಒಂದು ಲುಂಗಿ ಹೊಲ್ದು ಕೊಟ್ಟೆ. ಇನ್ನೊಬ್ರು ಆಂಟಿ ಬಂದ್ರಿ, ಅವರು ಒಂದು ಸೀರೆ ದಂಡಿ ಏನು ದಿಂಡು ಹತ್ತಾರ್ಲಿ, ದಿಂಡು ಹಾಕಿ ಕೊಡುವ ಅಂದ್ರೆ ನನ್ಗೆ ಮಷಿನ್ ಇಲ್ಲಿ ತುಳಿದು ಹೊಲಿಲಾಕ ಆಗೋಲಾಗೈತ್ರಿ. ಕರೆಂಟ್ ಇಲ್ಲ, ನಿಮ್ಮ ಯಾವಾಗ ಹೊಲಿಲ್ರಿ. ಮತ್ತು ಒಬ್ಬ ಪ್ಯಾಂಟ್ಗಳು ತೊಗೊಂಬಂದಿದ್ದಾರೆ. ಪ್ಯಾಂಟ್ ಹೊಲಿದು ಕೊಡೋಕೆ ಮನೆ ಒಮ್ಮೆ ಬಂದಿದ್ದೆ, ನೀನು ಊರಿಗೆ ಹೋಗಿದ್ದೆ, ದವಾಖಾನೆಗೆ ಹೋಗಿ ನಂದೆ, ನಾನು ಹೊಲಿಯಂಗಿಲ್ಲ, ಆರಾಮಿಲ್ಲ ತಂದು 2 ಸಲ ಬಂದು ಹೋಗಿನಿ. ಇದು 3ನೇದು ಹೊಲಿದು ಕೊಡೋಕ್ಕ ಅಂದ. ಯಪ್ಪ ನೋಡಿ ಇಲ್ಲಿ ಕರೆಂಟ್ ಇಲ್ಲ, ನಾ ಏನು ಮಾಡಲಿ, ಬೆಳಕಿಲ್ಲ. ಮಧ್ಯಾಹ್ನದಾಗರೆ ಬಂದಿದ್ರೆ ನಾವು ಸ್ವಲ್ಪ ಹೊಲಿದು ಕೊಡ್ತಿದ್ದೆ. ಅದು ಬ್ಲ್ಯಾಕ್ ಕಲರ್ ಐತ್ರಿ. ಅವನು ಟಾರ್ಚ್ ಹಿಡ್ದಾದ್ರು ಹೊಲಿದು ಕೊಡ್ಬೇಕಂದ್ರೆ ಟೈಮ್ ಇಲ್ಲ ರೀ. 10 ಮನೆಗೆ ಬಂದಾನ. ಅದಕ್ಕೆ ಈಡಪ್ಪ ನಾಳೆ ಮಧ್ಯಾಹ್ನದಾಗ ಬಾ, ಹೊಲ್ದು ಕೊಡ್ತೀನಿ ಅಂದೆ ರೀ. 2 ಪ್ಯಾಂಟ್ ಅವು. ಆ ಕ್ಯಾಂಟಿಗೆ ಏನಂದೆ, ನನಗೀಗ ಆಗಂಗಿಲ್ಲ ರೀ ದಿಂಡು ಹಾಕೋದದು, ಇವಾಗ ಹೊಲಿದನ ಹೊಸ ಹೊಲಿವನ ಹಂಗೆ ಇಟ್ಟು ಅಂತಂದೆ. ನಾಳೆಗೆ ನೋಡೋಣ್ರಿ ಆದ್ರೆ ತಂದೆ ರೀ. ಪಾಪ ಅವ್ರಿಗೆ ಈಗ ಎಷ್ಟೊತ್ತಿದ್ರು 2 ಬ್ಲೌಸ್ ಕೊಡಬೇಕಾಗಿತ್ತು ನಾನು ಹೊಲೋದು. ಈಗ ಅವರು ಮತ್ತೆ ಬರಾಗ ಅವ್ರ ಆಂಟಿಯಾರು ದ್ರಾಕ್ಷಿ ತೊಗೊಂಬಂದಾರ ಸ್ನೇಹಿತರೆ. ಒಂದು ಫುಲ್ ಕ್ಯಾರಿ ಬ್ಯಾಗ್ ದ್ರಾಕ್ಷಿ ತೊಗೊಂಬಂದಾರ. ಮತ್ತು 6 ಬ್ಲೌಸ ಹೊಲಿಲಾಕ ಕೊಟ್ಟು ಹೋದ್ರಿ. 2 ಅಸ್ತರ್ದು ರೀ, 2 ಅಸ್ತರ್ದು, 4 ಲೈನಿಂಗ್ ಬರೀ ಟಿಪ್ ಟಾಪ್ ಬ್ಲೌಸ್ ಪೀಸ್ ಹತ್ತಾರಲೆ ಅಂಥ ಬ್ಲೌಸ್ ಪೀಸ್ ಕೊಟ್ಟೋದ್ರು. ಅವು ಅಷ್ಟು ಬೇಕತ್ರಿ. ಬುಧವಾರ ದಿನ ಅವರು ಶ್ರೀಶೈಲಕ್ಕೆ ಹೋಗೋರ್ದಾತ್ರೆ. ಶ್ರೀಶೈಲಕ್ಕೆ ಹೋಗೋರ್ದಿ ತಂಗಿ ನನಗೆ ಈಗೆಲ್ಲ ಬರೀ ಚಲೋ ಸೀರೆನೂ ಅದಾವು. ಮತ್ತು ಡೈಲಿ ಉಟ್ಕೊಳಕ್ಕೂ ಅವು ಎಲ್ಲ ಒಂದು ಸ್ವಲ್ಪ ಹಳಿದ್ರಗತ್ಲೆ ಆಗ್ಯಾವ. ಇವು 6 ಬ್ಲೌಸ್ ಹೊಲ್ದು ಕೊಡು, 2 ಸೀರೆನೂ 4 ಅವು. ನಾನು ಟ್ರಿಪ್ ಹೊಂಟಿದ್ವಿಲ್ಲ, ನನಗೆ ಉಟ್ಕೊಳಕ್ಕೆ ಬೇಕು ಹೊಸವು ತಂದ್ರೆ ನಾನು ಅಂದೆ ನನಗೆ ಆಗಂಗಿಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ ಯಾವಾಗ ಒಂದು ಗಳಿಗೆ ಚೇಂಜ್ ಆಗಿಬಿಡ್ತೆ. ನಾನು ಹಿಂಗೈತ್ರಿ, ಮತ್ತು ನನಗೆ ಅರ್ಜೆಂಟ್ ಅಂತ ಆಗಂಗಿಲ್ಲ ರೀ ಅಂದೆ. ಬೇಕಾದ್ರೆ ಬುಧವಾರ ಒಟ್ಟಿಗೆ 2 ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ರೀ. ಇವರು ಪಾಪ ಇಟ್ಟು ಹೋಗ್ಯಾರ. ಇವರು ಏನಂತ ಇನ್ನೂ 2 ಇದು ಒಂದು ಮುಗಿಸ್ರು ನಾನು ಇನ್ನೂ 3 ಬ್ಲೌಸ್ ಅದಾವ ರೀ. 2 ಬ್ಯಾಗ್, ಇದ್ರ ಬ್ಯಾಗ್ ಇರ್ತಾವ್ರಲ್ಲ ಸಂತಿ ಪಿಶ್ವಿ ರೀ, ಆ ಥರ ಬ್ಯಾಗ್ ಹೊಲಿದು ಕೊಡೋದೈತಿ. ಅವರು 3 ಹಾಕಿದ್ರಿ. ಅವ್ರು 1 ಹೊಲಿದು ಕೊಟ್ಟಿನಿ, ಇನ್ನೂ 2 ಹೊಲಿದು ಕೊಡ್ಬೇಕು ರೀ. ಇವೆಲ್ಲ ಅದಾವು. ಮೊದಲೇದವರು ಎಲ್ಲ ಎಟ್ಟು ಕಟ್ ಮಾಡಿಟ್ಟಿನಿ, ನಾವು ಹೊಲ್ದೇ ಇಲ್ಲ ಆಂಟಿ, ಇವತ್ತು ಹೊಲಿಯಾಕತ್ತೀನಿ ರೀ, ನೀವು ಬಂದಿರಿ ನೋಡಿರಿ. ಇಲ್ಲವಾ ನಿನಗೆ ಹೊಲಿದು ಕೊಟ್ಟಿದ್ದೀನಿ, ನಾ ಎಲ್ಲ ರಗಡ್ಕರೆ ಇದೊಂದು ಸಲ ಹೊಲಿದು ಕೊಡು ನಾನು 2 ಹೊಲಿದು ಆಗ್ತಾವ ತಂದೇರಿ. ಸುಮ್ಮನೆ ಈಗ ನಾವು ಹೊಲಿದು ಕೊಡ್ತೀನಿ ಅನ್ಬೇಕಾದ್ರೆ ಅವ್ರು ಪದೇ ಫೋನ್ ಹಚ್ಚಿ ಕೇಳೋದು, ಬಂದವ್ರನ್ನ ಹೊಳೆ ಕಳ್ಸೋದು ನನಗೆ ಆಗಂಗಿಲ್ಲ ಸ್ನೇಹಿತರೆ. ಅದಕ್ಕೆ ಇನ್ನೂ ಹೇಳಿಬಿಟ್ರೆ ಮುಗಿದೋತ್ರಿ. ಕರೆಂಟ್ ಒಂದು ಇಲ್ಲ ರೀ, 4 ದಿನ ಆಯ್ತು ಕರೆಂಟ್. ನೋಡಿ ನಿಮ್ಮ ಮುಂದೆ ಹೊಲಿಯಾಕತ್ತೀನಿ ರೀ, ಕಾಲಿಲ್ಲ. ನನಗೆ ಹೆಲ್ತ್ ಇಷ್ಟು ಪ್ರಾಬ್ಲಮ್ ಐತಂದ್ರೂ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂದ್ರೆ ಕಸ್ಟಮರ್ನ ಕಳ್ಕೊಬಾರ್ದತ್ತೆ. 1-2 ಆದರೂ ಹೊಲಿದು ಕೊಡ್ಬೇಕಂತ ಹೊಲಿದು ಕೊಡಾಕತ್ತೀನಿ ಅಂತಂದೆ. ಇರ್ಲಿ ಒಂದಾರಿ ಹೊಲಿದು ಕೊಡು ಅಂದ್ರೆ ಲಾಸ್ಟ್ ರೀ ಅಷ್ಟು ಹೊಲಿದು ಕೊಡು ಅಂದಾವ್ರಿ. ಲಾಸ್ಟ್ ಒಂದರೆ ತಂಗಿ ಒಂದರೆ ಗಂಜಿದು ಹಾಕ್ಕೊಂಡು ಹೋಗ್ತಾನೆ, ಒಂದರೆ ಹೊಲಿದು ಕೊಡು ಅಂದರೆ ಹಾಂ ಆಯ್ತಾರೆ ತಂದ ಇಟ್ಕೊಂಡಿನ ಸ್ನೇಹಿತರೆ. ಬುಧವಾರ ಅಂದರೆ ಇನ್ನೂ 2 ದಿನ ಆಯ್ತು ರೀ. ಇನ್ನೂ ಮಾತಾಡಕತ್ತಿದ್ರು ಅವ್ರು. ಈಗ ಯಾರೇ ನಾವು ಬಟ್ಟೆ ಹೊಲಿ ಮುಂದೆ ಯಾರ ಕಸ್ಟಮರ್ ಬಂದ್ರಂದ್ರೆ ಹೆಂಗಂದ್ರೆ ನಂದು ಯಂತ್ರ ಕೋಲಿನ ಸೆಪ್ರೇಟ್ ಐತ್ರಲ್ಲ, ಅವ್ರಿಗೆ ಒಂದು ಚೇರ್ ಹಾಕಿ ಅವ್ರನ್ನ ಕುಂಡ್ರಿಸಿ ನಾವು ಅವ್ರ ಜೊತೆ ಅವ್ರು ಏನೇನು ಹೇಳ್ತಾರೆ ಅವೆಲ್ಲ ಕೇಳಬೇಕು. ಮತ್ತು ಬ್ಲೌಸ್ ತೊಗೊಂಬಂದಿರೋರು ಹೆಂಗಂದ್ರೆ ರೀ, ಟಿಪ್ ಟಾಪ್ ಬ್ಲೌಸ್ ಪೀಸ್ ಅಂದ್ರೆ ಒಂದೊಂದು ಕಡಿಮೆ ಇದ್ದು ರೀ. ಅವ್ರು ಮತ್ತು ಅವ್ರ ಮನ್ಯಾಗ ಮಾಪ್ ಮಾಡಿ ತೊಗೊಂಡು ಬಂದಾರಿ. 70-80 ಸೆಂಟಿಮೀಟ್ರ್ ಇದ್ರೆ ಒಂದು 80 ಸೆಂಟಿಮೀಟ್ರದ್ದು ಅದಕ್ಕೆ ಅಳತಿ ಹಚ್ಚಿ ಮಡಿಸ್ಕೊಂಡು ತೊಗೊಂಬಂದ್ರೆ ಮತ್ತು ತಂಗಿ ನೀ ನೋಡುವತ್ತಂದ್ರೆ ಮತ್ತು ನಾನು ಮತ್ತೆ ಚೆಕ್ ಮಾಡಿ ನೋಡಿದೆ. ನೋಡೋಣ ನಾವು ಕರೆಕ್ಟ್ ಅದಾವ ರಂಟಿ ಅಂದರೆ ಮತ್ತೆ ಹೆಂಗತ್ರಿ
ಇಂಥಲ್ಲಿ ತೋಳ್ನಾಗ ಬಗ್ಲಾಗ ತುಕಡಿ ಬರ್ಬಾರ್ದು ತಂಗಿ, ತುಕಡಿ ಹಚ್ಲಾಕತ್ತೀನಿ ಅಂದರೆ ನಾ ಏನು ಮಾಡ್ಬೇಕ್ರಿ, ತೋಳಿಗೆ ಒಂದು ಸ್ವಲ್ಪ ದಪ್ಪ ಆಗ್ಯಾರ. ಈಗ ದಪ್ಪ ಆದಾಗ ಮತ್ತು ನಾನು ಏನು ಮಾಡಕ್ಕೆ ಬರ್ತೈತ್ರಿ, ಒಂದು 2 ಇಂಚದ ಬಟ್ಟೆ ಹಚ್ಚಬೇಕಾಗ್ತೈತ್ರಿ ಬಗ್ಲಾಗಿಲ್ಲಾಕ್ರೆ ನಾವು ಅದನ್ನು ಬ್ಲೌಸ್ ಕೆಡವು ಇಲ್ಲ ಹೊಳೆ ಕೊಡ್ಬೇಕಾಗ್ತೈತ್ರಿ ಅಂತ ಅಂದ್ಯಾರಿ. ಇಲ್ಲವ ಹಿಂಗೈತೆ ಅಂದರೆ ಮತ್ತು ನಾವು ಕೂತ್ರೆ ಹೊಲಿಬೇಕ್ರಿ, ಕುಂಡ್ರಲಿಲ್ಲ ನೀವು ತುಕಡಿ ಬ್ಯಾಡ ಅಂದ್ರೆ ಬ್ಲೌಸ್ನ ನಾವು ಹೊಳೆ ಕೊಡ್ಬೇಕಾಗ್ತೈತ್ರಿ ಅಂತ ಅಂದೆ. ಇಲ್ಲ ತಂಗಿ 80 ಸೆಂಟಿಮೀಟ್ರ್ ಅದಾವು, ನಾನು ನೋಡೇ ತೊಗೊಂಬಂದ ಅವ್ರ ಮುಂದೆ ರೀ ಬ್ಲೌಸಿಂದ ಏನು ಅಳತಿ ತೊಗೊಂಬಂದ್ರಲ್ಲ ಅದನ್ನು ಅಳತಿ ಹಚ್ಚಿ ತೋರಿಸಿದೆ ರೀ. ಹಿಂಗೆ ಕಡಿಮೆ ಬೀಳ್ತಾ ನೋಡ್ರಿ, ಹಿಂಗೆ ಕಮ್ಮಿ ಬಿದ್ದಾಗ ನಾವು ಹೊಸ್ತೀವಿ ಹೊರತು ಕಮ್ಮಿ ಬೀಳಲಿಕ್ರೆ ಹಚ್ಚಂಗಿಲ್ಲ ಅಂತಂದ್ರೆ ಈ ಥರ ಕಸ್ಟಮರಿಗೆಲ್ಲ ರಿಕ್ವೆಸ್ಟ್ ಹೇಳ್ಬೇಕ್ರಿ. ಎಲ್ಲಿ ಏನಾಗ್ತೈತೆ ಅಂತ ಎಲ್ಲ ಹೇಳಿದಾಗ ಅವಾಗ ಅರ್ಥ ಮಾಡ್ಕೋತ, ತಂಗಿ ನಾವು ಇಷ್ಟು ದೊಡ್ಡ ಪೀಸ್ ಕೊಟ್ಟಿದ್ದೀವಿ, ನೀವು ಯಾಕೆ ತುಕಡಿ ಹಚ್ಚಿರತ್ತಿ, ಈ ಥರನೂ ಮಾತಾಡ್ತಾರೆ. ಅವಾಗ ಕಸ್ಟಮರ್ದ ಮೈಂಡ ನಾವು ಒಂದು ಸ್ವಲ್ಪ ಚೇಂಜ್ ಮಾಡಿ ಅವ್ರಿಗೆ ತೋರಿಸ್ಬೇಕು ಅನ್ಕೊಂಡು ನಾನು ಅಳತೆನ ಇಟ್ಟು ತೋರಿಸಿದೆ ಸ್ನೇಹಿತರೆ. ಅಳತೆನ ಇಟ್ಟು ತೋರಿಸಿದಾಗ ಅವಾಗ ಹಾಂ ತಂಗಿ ಹಿಂಗೆ ಆಗ್ತೈತೆ ಅನ್ನಕತ್ರಿ. ನಾವೇನು ಮಾಡೋಣ್ರಿ ಇನ್ನು ನಾವು ಅಸ್ತರ್ ಬ್ಲೌಸ್ನಾಗಾದ್ರೆ ಹೆಂಗಾರೆ ಮಾಡ್ಬೋದ್ರಿ. ಸೀರೆನೂ ದೊಡ್ಡ ಇರ್ತಾವೆ, ಯಾಕಂದ್ರೆ ತಕ್ಕೊಂಡು ಹಚ್ಚಾಕ್ ಬರ್ತೈತಿ. ಈ ಟಿಪ್ ಟಾಪ್ ಬ್ಲೌಸ್ ಪೀಸ್ನ್ಯಾಗ ಕಮ್ಮಿ ತೊಗೊಂಬಂದ್ರಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಈ ಅನುಭವ ಯಾರಿಗೆಲ್ಲ ಆಗೈತೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬಾ ಲೇಟ್ ಆಯಿತು, ನಾಯಿಗಳು ಸಿಕ್ಕಾಪಟ್ಟೆ ಬಗಳಾಕತ್ತಾರೆ, ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇವತ್ತಿನ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಲೈಕ್ ಕೊಟ್ರಂದ್ರೆ ಒಂದು ಉತ್ಸಾಹ ಬಂದಂಗೆ ಆಗ್ತೈತಿ. ಎಷ್ಟು ಲೈಕ್ ಬೀಳ್ತಾವೆ ಅನ್ನೋದು ಅಷ್ಟೇ ನೋಡಿ. ಒಬ್ಬೊಬ್ರು ವಿಡಿಯೋ ನೋಡ್ತೀನಿ ರೀ, ಇನ್ನು 1 ನಿಮಿಷನೂ ಕಂಪ್ಲೀಟ್ ಆಗಿರಂಗಿಲ್ಲ ವಿಡಿಯೋ ಹಾಕಿಬಿಟ್ಟು 1 ನಿಮಿಷ 2 ನಿಮಿಷ ಅಷ್ಟು ಸಡನ್ಲಿ 4-5 ಲೈಕ್ ಬಿದ್ದಿರ್ತಾರೆ. ಎಷ್ಟು ಖುಷಿ ಆಗ್ತೈತ್ರಿ. ಯಾಕಂದ್ರೆ ನಾವು ನೋಟಿಫಿಕೇಶನ್ ಬತ್ತಂದ್ರೆ ಅವ್ರ ವಿಡಿಯೋಗಳನ್ನ ನೋಡ್ತಿರ್ತಿರ್ಲೆ, ನಾವು ನೋಡಾಗ ಅವಾಗ ಎಷ್ಟು ಜಲ್ದಿ ಲೈಕ್ ಬೀಳ್ತಿರ್ತಾವೆ. ನಮ್ಮ ವಿಡಿಯೋಕ್ಕೆ ಯಾಕೆ ಬರೋಂಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನೋಡಿ. ನನ್ನ ವಿಡಿಯೋ ಏನಾಗಿರ್ತೈತಿ ಇವ್ರಿಗೆ ಯಾಕೋ ಲೈಕ್ ಕೊಡೋಂಗಿಲ್ಲಲ್ಲ. ನಾನು ಫಸ್ಟಿಗೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ನೋದನ್ನು ತಪ್ಪ. ನಾನು ಇನ್ನು ಮುಂದೆ ನನ್ನ ವಿಡಿಯೋದಾಗ ಹೇಳಬಾರ್ದು ಅನ್ಕೊಂಡು ನಾನು ಲೈಕ್ ಮಾಡಿ ಅಂತ ಹೇಳಲಿಲ್ಲ ಅಂದ್ರೆ ಲೈಕ್ ಕೊಡ್ತಾರೇನೋ ಅಂದ್ಕೊಂಡು ಇಂದಿನ ವಿಡಿಯೋ ನಾಳೆ ವಿಡಿಯೋ ನನ್ನ ಲಾಗ್ನ ಏನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾಳೆ ಅನ್ಬಾರ್ದು ಅಂದ್ಕೊಂಡು ನೋಡಿ ಸ್ನೇಹಿತರೆ. ನಾಳೆಗೆ ಅನ್ಬಾರ್ದಪ್ಪ ನಾನು ಲೈಕ್ ಮಾಡಿ ಅಂಥೇಳಿ ಯಾರಿಗೆ ಅನ್ನೋಕೆ ಹೋಗ್ಬಾರ್ದು. ಸುಮ್ಮನೆ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಒಬ್ಬರು ಯಾರು ಒಂದು ಲೈಕ್ ಕೊಡೋಂಗಿಲ್ಲಲ್ಲ. ಜಾಸ್ತಿ ಸುಮ್ಮನೆ ನಾನು ರಿಕ್ವೆಸ್ಟ್ ಮಾಡ್ಕೋದಲ್ಲ, ಬೆಳಗ್ಗೆನೇ ಸುಮ್ಮನೆ ತಂದ್ಕೊ ಆ ಥರ ನನ್ನ ಮೈಂಡ್ ಒಮ್ಮೆ ಆ ಥರ ಬರ್ತೈತ್ರಿ ತಲೆಯಾಗ. ಅದಕ್ಕೆ ಸ್ನೇಹಿತರೆ ಈ ವಿಡಿಯೋನ ಏನು ಮಾಡ್ತೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿ, ಇಷ್ಟ ಇಲ್ಲ ಅಂದರೆ ಕೊಡೋಕೆ ಹೋಗ್ಬೇಡ್ರಿ. ಮತ್ತೆ ಬರ್ತೈತ್ರಿ ನಮ್ಮ ರೂಲ್ಸನ್ನ ಅನ್ಬೋದು ನೋಡ್ರಿ. ಯೂಟ್ಯೂಬ್ ಮಾಡೋರ್ದು ತಲೆನೇ ಹಿಂಗೆ ಇರ್ತೈತೆ ಗೊತ್ತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಯೂಟ್ಯೂಬರ್ದ ರೂಢಿನೇ ಇರ್ಬೋದಂತ ನನ್ನ ಅಭಿಪ್ರಾಯ ನೋಡಿ. ಕಣ್ಣು ಕುಗ್ತಾ ಇದೆ ಸ್ನೇಹಿತರೆ. ಮೊಬೈಲ್ ಟಾರ್ಚ್ ಮುಂದ್ಗಡೆ ತೊಗೊಂಡಂದ್ರೆ ಕಣ್ಣಿಗೆ ಇದು ಕೊಟ್ಟಂಗೆ ಆಗ್ತೈತೆ. ಅದಕ್ಕೆ ಮಕ್ಕಳು ಒಬ್ಬೊಬ್ರು ಮೊಬೈಲ್ ನೋಡ್ತಿರ್ತಾರಲ್ಲ, ಇದೇ ಪ್ರಾಬ್ಲಮ್ ಇರ್ಬೋದು ನೋಡಿರಿ. ಜಾಸ್ತಿ ಹಿಂಗೆ ಮುಂದೆ ತೊಗೊಂಡು ಮೊಬೈಲ್ ನೋಡಕತ್ತಂದ್ರೆ ಕಣ್ಣಿಗೆ ಎಫೆಕ್ಟ್ ಆಗಿ ಕಣ್ಣ ಹೋಗೋ ಚಾನ್ಸ್ ಇರ್ಬೋದಂತ ನನ್ನ ಅಭಿಪ್ರಾಯ ನೋಡಿ. ಸ್ನೇಹಿತರೆ ಮತ್ತೆ ಸಿಗೋಣ ನಾಳೆಗೆ. ಬಾಯ್ ನೋಡ್ರಿ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಿಗೋಣ ನಾಳೆಗೆ. ಇಲ್ಲಿವರೆಗೆ ನೋಡೋದಕ್ಕೆ ಗುಡ್ ನೈಟ್.